ವರಲಕ್ಷ್ಮಿ ಹಬ್ಬ ಅಲ್ವಾ? ಅದಕ್ಕೆ ನಿನಗೆ ನನ್ನ ಗಂಡ ಅಯ್ಯೋ ಬಾ ನೀನು ಬಾ ನೀನು, ಅಯ್ಯೋ ಬೆಳ್ಳಿ ಸಾಮಾನು ನೀನು ತಗೊಂಡ್ಲೇಬೇಕು ಅಂತ ಹೇಳ್ಬಿಟ್ಟು ಶಾನೇ ಬಲವಂತ ಮಾಡ್ತಾವ್ರೆ. ಅದಕ್ಕೆ ಇನ್ನೇನಕ್ಕ ಹೋಗ್ಬಿಟ್ಟು ಬೆಳ್ಳಿದು ಮುಖವಾಡ, ಹಂಗೇನಿಯ ಬೆಳ್ಳಿದು ಏನಾರ ಕುಂಕುಮದ ಬಟ್ಲು, ಈ ದೀಪ ಎಲ್ಲ ತಗೊಂಬಿಟ್ಟು ಬರೋಣಿ ಅಂತ ಹೇಳ್ಬಿಟ್ಟು ಈಗ ರೆಡಿಯಾಗಿ ದಾರಿ ನೀನು ಕಾಯ್ತಾ ಇವನಿ. ಸಂಜೆ ಸರ್ನ ಬಂದ್ಬಿಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾಯ್ತಾ ಇರೋದು. ಓ ಸಾವ್ಕಾರಂಗೆ ಏನು ಕಮ್ಮಿ ಹೇಳಿ ಕೊಡಿಸ್ತಾನೆ. ಅಲ್ಲ ಜಗಳ ಮಾಡ್ಕೊಂಡಿದ್ರೇನು ಮತ್ತೆ ಒಂದಾಗ್ಬಿಟ್ರ ಅವ್ರೆ ನಿನಗೆ ನನ್ನ ಮ್ಯಾಲೆ ಪಿರುತಿ ಶಾನೆ ಆಗೋಗ್ಬಿಟ್ಟು ನೀನ್ ಬುಟ್ಟಿರಕ್ಕಾಗಕ್ಕಿಲ್ಲ ಅಂತ ಅವನೇ ಏಳಿ ಬಂದಿದ್ನ ನಿಂದೆ. ಅಯ್ಯೋ ನನಗೇನು ಇಷ್ಟ ಅಂತ ಅನ್ಕೊಂಡೆನಕ. ಏನೋ ಕಟ್ಕೊಂಡ್ಮೇಲೆ ಅದೇನೋ ಅಂತಾರ ನಿಭಾಯಿಸ್ಬೇಕಲ್ಲ, ನಿಭಾಯಿಸ್ಕೊಂಡು ಹೋಯ್ತಾ ಇದೀನಿ. ಆದ್ರೆ ವರಲಕ್ಷ್ಮಿ ಹಬ್ಬನ ನೀನು ಜೋರಾಗಿ ಮಾಡ್ಬೇಕು ಕಣಮ್ಮಿ, ನೀನು ಹಂಗೆ ಮಾಡ್ಬೇಕು ಕಣಮ್ಮಿ, ಹಿಂಗೆ ಮಾಡ್ಬೇಕು ಕಣಮ್ಮಿ ಅಂತ ಹೇಳ್ಬಿಟ್ಟು ಅವರೇ ನಿನಗೆ ಬಲವಂತ ಮಾಡಿ ಬೆಳ್ಳಿದೆಲ್ಲ ಕೊಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಅವರೇ ನಿನಗೆ ಕರ್ಕೊಂಡು ಹೋಯ್ತಾವ್ರೆ. ಏನೋ ಬಿಡಮ್ಮ, ಸಾವುಕಾರ್ರಿಗೇನು ಕಡಿಮೆ ಇರ್ತದೆ, ಕೊಡಿಸ್ತಾರೆ. ಅವ್ರ ಮನೆಗೆಲ್ಲ ಐತಲ್ಲ, ಹೆಂಗೋ ಈ ಹೆಂಡತಿ ಮನೆಗೂ ಇರಲಿ ಅಂತ ಕೊಡಿಸ್ತಾವ್ ನೀನು. ನಾನು ಅಂದರೆ ಬೇರೆ ಬೋಲಿಷ್ಟ ಅವ್ರಿಗೆ ಹೇಳು. ಅದಕ್ಕೆ ಇವಳು ಮಾಡಲಿ ವರಲಕ್ಷ್ಮಿ ಹಬ್ಬ ಜೋರಾಗಿ ಮಾಡಲಿ ಅಂತ ಕೊಡಿಸ್ತಾ ಇರೋದು ಕಣಕ್ಕ. ಹೋಗ್ಬಿಟ್ಟು ಬರ್ತೀನಿ ನಾನು. ಹಂಗೆ ಒಂದು ಜೊತೆ ಸೀರೆ, ಹಂಗೆ ನಿನಿಯ ಬೆಳ್ಳಿ ಸಾಮಾನು ಎಲ್ಲ ತಗೊಂಬಿಟ್ಟೆ ನಿನಿಯ ಬರೋದು. ಏನೋ ಹೋಗ್ಬಾಮ್ಮ, ಎಲ್ರಿಗೂ ಇಂಥ ಅದೃಷ್ಟ ಸಿಗಕ್ಕಿಲ್ಲ. ನಮ್ಮಂತವ್ರಿಗೆ ಯಾರು ಕೊಡಿಸಿದ್ರು ಏನೋ ಲಕ್ಷ್ಮಿನೇ ನೋಡ್ಕೋಬೇಕು ನಮ್ಮನ್ನ ಎಲ್ಲನೂ. ಗಂಡೋದ್ಮೇಲಂತೂ ದಿಕ್ಕಿಲ್ದಿದ್ದಂಗೆ ಆಗೋಗ್ಬಿಟ್ಟೈತೆ. ಏನಕ್ಕ ಏನೋ ಮಾತಾಡ್ಕೊಂಡು ನಿಂತ್ಕೊಬಿಟ್ರಿ. ವರಲಕ್ಷ್ಮಿ ಹಬ್ಬಕ್ಕೆ ಬೆಳ್ಳಿ ನಾವು ಸಾಮಾನು ಸೀರೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇದೆ ಗಂಡ ಸಾವುಕಾರರು ಕರೆದ್ರಂತೆ. ಅದಕ್ಕೆ ನೀ ಒಂಟು ನಿಂತ್ಕೊಂಡಿದ್ಲು. ನಾನು ಹಂಗೆ ದಾರಿನಾಗ ಬಂದೆಲ್ಲ ಮಾತಾಡಿಸ್ತಾ ಇದ್ದೆ. ಹೌದೇನು, ಈಗ ಬೆಳ್ಳಿ ರೇಟು ಶಾನೆ ಆಗೋಗ್ಬಿಟ್ಟೈತೆ ಕಣಕ್ಕ. ಎಷ್ಟಾದ್ರೇನು ಹೇಳು, ನನ್ನ ಗಂಡ ಕೊಡಿಸ್ತಾನೆ, ಏನಿಲ್ಲ ಅಂತ ಹೇಳ್ತಾನೆ, ಕೊಡಿಸ್ತಾನೆ. ಏನೋ ಬುಡಕ್ಕ ನೀವು ಅದೃಷ್ಟ ಮಾಡಿದ್ಯಾ. ಏನು ನಾವು ಕೆಟ್ಟೋಯ್ತೆ. ನಾವು ನೋಡು ಏನಾಯ್ತು ಅದ್ರಾಗೆ ಪೂಜೆ ಮಾಡಬೇಕು, ಮುಗಿಸ್ಬೇಕು. ಈ ಬೆಳ್ಳಿ ಗಿಳ್ಳಿನೋ ತಗೊಳ್ಳೋದೆಲ್ಲ ನಮ್ಮ ಮನೆ ಬರ್ದಿಲ್ಲ ಅಂತ ಅನ್ನಿಸ್ತದೆ. ಎಲ್ಲರೂ ಅದೃಷ್ಟ ಮಾಡಿರ್ಬೇಕಲ್ಲ. ನನ್ಗಂತೂ ನನ್ನ ಗಂಡ ಸಾವುಕಾರರು ಹೆಂಗೋನು ಕೊಡಿಸ್ತಾರೆ ಪ್ರೀತಿಯಿಂದ. ಅವರೇ ಹೇಳಿದ್ರು ಸಂಜೆ ಹೊರಟಿರು ಬತ್ತೀನಿ ಅಂತ ಹೇಳ್ಬಿಟ್ಟು. ನನ್ನ ಗಂಡಂಗೆ ನಾನು ಅಂದರೆ ಬಲಿಷ್ಟ ಹೇಳು. ಎಷ್ಟು ಜನ ನಮ್ಮ ಇಬ್ರು ದೂರ ಮಾಡಬೇಕು ಅಂತ ಪ್ರಯತ್ನ ಪಟ್ರು ನನ್ನ ಗಂಡ ಅಂತ ನಾನು ಬುಡ್ದಿದ್ದಂಗೆ ಬರ್ತಾನೆ. ಈಗ ನಮ್ಮ ಮನೆಗೇನೇ ಇರೋದು, ನಮ್ಮ ಮನೆಗೆ ಊಟ ಮಾಡ್ಕೊಂಡು, ನಮ್ಮ ಮನೆಗೆ ತಿಂಡಿ ಮಾಡ್ಕೊಂಡು, ಇಲ್ಲೇ ಮನೆ ಕಂಡು ಹೋಯ್ತಾರೆ. ನಾನು ಅದಕ್ಕೆ ಇಲ್ಲೇ ಹಬ್ಬ ಮಾಡೋದಲ್ವಾ, ಹೋಗ್ಬಿಡ್ತಾರನಿ ಅಂತ ಕಾಯ್ತಾ ಇವನಿ. ಹೆಂಗ ಹೋಗ್ಬಾಮ ಒಳ್ಳೇದಾಗಿ. ತಂದಾಗದು ಎಂತ ತಂದಿದ್ಯಾ ನಮ್ಮನ್ನು ಕರಿ, ನಾವು ಬತ್ತೀವಿ ನೋಡಕ್ಕೆ. ನಾವಂತೂ ತಗೊಬಿಟ್ಟು ಬರೋಕ್ಕೆ ಯೋಗ್ಯತೆ ಇಲ್ಲ ನಮ್ಗಂತೂ. ಯಾರು ಹೋಗಿ ತಗೊಬಿಟ್ಟು ಬಂದೋರತ್ತ ದುಡ್ಡು ಕಾಸಿಲ್ಲದೆ ಇರಲ್ವಲ್ಲ, ಅದಕ್ಕೆ ಯಾರನ್ನ ತಂದಿರೋವನ್ನ ನೋಡಿ ಆವಾಗಾದ್ರೂ ಕಣ್ ತುಂಬಿಸ್ಕೊತೀವಿ. ನಮ್ಗೇನೋ ಯಾರು ಕೊಡ್ಸಲ್ಲ ಮಾಡಲ್ಲ ಅಷ್ಟೇ ತಾನೇ. ಸಂಜೆ ಬಂದಾಗ ಕರಿತೀನಿ ಬರ್ರಿ ಮಂತಕ್ಕೆ. ನಾನೇನೇ ತೋರಿಸ್ತೀನಿ ಏನೇನು ತಂದಿದ್ದೀನಿ ಅಂತ. ತೊಂದರೆ ಸಣ್ಣಗೆ ತತ್ತಿನಕ, ಮುಖವಾಡ ದೀಪ ಎಲ್ಲ ಬುಡಕ್ಕಿಲ್ಲ ತಂದ್ಬಿಡ್ತೀನಿ ಒಂದೇ ಕಿತ್ತ. ಹಾ ಒಳ್ಳೇದಾಗ್ಲಿ. ಅಗೋ ಸಾವುಕಾರರು ಬಂದ್ರು. ರೀ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ನಾನಂತೂ. ನೀವು ಯಾವಾಗ ಬರ್ತೀರೋ ಅಂತ ಹೇಳ್ಬಿಟ್ಟು ಕಾಯ್ತಾ ನಿಂತಿದ್ದೆ ನಾನಂತೂ. ರೀ ಬರ್ರಿ ಹೋಗೋಣ ಬರ್ರಿ. ಆಮೇಕಿಂತ ಲೇಟ್ ಆಗೋಗ್ಬಿಟ್ರೆ ಒಳ್ಳೊಳ್ಳೆ ಇವು ಸಿಗಕ್ಕಿಲ್ಲ ನಮ್ಗೂ. ಈಗ ಹಬ್ಬ ಅಲ್ವಾ, ಎಲ್ಲರೂ ಬಾಸ ಆಗ್ತಾ ಇರ್ತಾರೆ ಬೇಕು ಅಂತ ಹೇಳ್ಬಿಟ್ಟು. ಬರ್ರಿ ಹೋಗೋಣ. ಲೈ ನಿನ್ ಕಂತ್ರಿ ಬುದ್ಧಿ ಇನ್ನೂ ಬಿಟ್ಟಿಲ್ವಾ? ನಿನ್ ಕಂತ್ರಿ ಬುದ್ಧಿಯಾ? ನನಗೂ ನಾನು ಹೆಂಡತಿಗೆ ತಂದಾಕ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ ನೀನು. ನೀನೇನು ಮಾಡಿದ್ರು ಗೊತ್ತಾಗಕ್ಕಿಲ್ಲ ಅಂತ ಅನ್ಕೊಬಿಟ್ಟಿದ್ಯಾ? ನೀನೇನು ಕಂತ್ರಿ ಕೆಲಸ ಮಾಡಿದ್ರು ಎಲ್ಲ ನನಗೆ ಗೊತ್ತಾಯ್ತದೆ. ಏನು ನನ್ನ ಹತ್ರ ಬಂದ್ಬಿಟ್ಟು ಏನಂತ ಹೇಳ್ಸಿದ್ಯಾ ನಿನ್ ಸೊಸೆತಾಗೆ? ಹಂಗೆ ನೀಯಾ ನಾನು ಎಂಡ್ರ ತಕ್ಕ ಹೋಗ್ಬಿಟ್ಟು ಏನಂತ ಹೇಳ್ಸಿದ್ಯಾ? ನನ್ನ ಎಂಡ್ರು ಕೂಳ್ ಬೇಸಕ್ಕಿಲ್ಲ ಹಂಗೆ ಹಿಂಗೆ ಅಂತ ಅವಳ ಮ್ಯಾಲೆ ನನಗೆ ಕ್ವಾಪ ಬರಬೇಕು ಹಂಗೆ ಮಾಡ್ಬಿಟ್ಟು ನೀನು ಒಳ್ಳೆಳಗಾಗಿ ನೋಡ್ಬಿಟ್ಟು ನನ್ನ ಅವಳ ಮಧ್ಯೆ ನೀನಿಯಾ ಇಲ್ದಿರೋದೆಲ್ಲ ಸುಳ್ಳು ಹೇಳ್ಬಿಟ್ಟು ಉಳಿ ಅಂದ್ಬಿಟ್ಟೇನೆ ನೀನು. ಅಯ್ಯೋ ಇಲ್ಲ ರೀ, ಇಲ್ಲ ಯಾರು ಹೇಳಿದ್ ನಿಮ್ಗೆ? ಏಯ್ ಮುಚ್ಕೊಂಡು ಇರೋದನ್ನ ಬೊಗಳು, ಇಲ್ಲ ದೇವ್ರನೇ ಕೇಳ್ತೀನಿ, ಗ್ರಾಚಾರ ಪುಡ್ಸ್ಬಿಡ್ತೀನಿ ನಿನ್ಗೆ ಲೋಪರ್. ಹೇಳು, ನನಗೂ ನನ್ನ ಎಂಡ್ರಿಗೂ ತಂದಾಕಿದ್ ನೀನೇನಾ? ಮನ್ಸಿಂದ ಗೆಲ್ಬೇಕು ಮನುಷ್ಯನ. ಸುಳ್ಳು ಹೇಳ್ಬಿಟ್ಟು ಗೆದ್ರೆ ಸುಳ್ಳು ಶಾನೆ ದಿನ ಇರಕ್ಕಿಲ್ಲ. ಏನಂತ ಹೇಳಿದ್ಯ ನನ್ನ ಹೆಂಡತಿಗೆ? ನಿನ್ ಸೊಸೆನ ಬೇಕಂತ ಮನೆ ಕಳಿಸ್ಬಿಟ್ಟು ಮನೆ ಸಂಸಾರ ಒಡೆಯ ಕೆಲಸ ಮಾಡ್ತಾ ಇದ್ಯಾ ನೀನು? ಅಯ್ಯಪ್ಪ ರೀ ಹೊಡಿಬೇಡ್ರಿ. ಬೊಗ್ಳೆ ನಾಯಿ ಬೊಗಳು. ಏನಂತ ನನ್ನ ಹೆಂಡತಿಗೆ ಏನಂತ ಪಿನ್ನಿಕ್ದೆ? ನಿನ್ ಸೊಸೆನ ಮನೆ ಕಳ್ಸಿರೋದೆಲ್ಲ ಇದಕ್ಕೇನೇನಾ? ನನಗೂ ನನ್ನ ಹೆಂಡತಿಗೂ ನನ್ನ ಸೊಸೆಗೂ ನನ್ನ ಮಗಂಗೂ ಎಲ್ರಿಗೂ ಸೇರಿ ಉಳಿಂಡ್ಬಿಟ್ಟು ಹಾಳು ಮಾಡ್ಬಿಟ್ಟು ನನ್ನ ಕರ್ಕಬಾ. ನನ್ನ ಹತ್ರ ಏನು ಊಟಕ್ಕೂ ಗೊತ್ತಿಲ್ಲ, ಹೆಂಗೋ ನಿಮ್ಮ ಮಾವ ಕೊಡ್ತಾನೆ, ಚೆನ್ನಾಗಿ ಮಜಾ ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟು ಜಾಸ್ತಿ ದೊಡ್ಡ ಪ್ಲಾನ್ ಏನೇ ಮಾಡ್ಬಿಟ್ಟಿದ್ಯಾ ನೀನು? ಬೊಗಳು, ನಿನ್ನ ಸೊಸೆಗೆ ಬೇಕು ಅಂತ ಹೇಳ್ಬಿಟ್ಟು ನೀನೇ ತಾನೇ ಹೇಳ್ ಕಳ್ಸಿದ್ದು. ನನ್ನನ್ನು ನನ್ನ ಹೆಂಡತಿನ ದೂರ ಮಾಡು ಅಂತ ಹೇಳ್ ಕಳ್ಸಿದ್ದು ನೀನೇ ತಾನೇ?
ಅಯ್ಯೋ ಹೊಡಿಬೇಡಿ, ಮಾತಿಗೆ ಮುಂಚೆ ಒಪ್ಕತೀನಿ. ಹ್ಞೂನ್ರಿ, ನಾನೇ ನೆನೆಯ ನಿಮ್ಮ ಯಾರು ಪಿರುತಿ ಶಾನೆ ಆಯಿತು. ಇಷ್ಟು ದಿನ ಅವಳ ಜೊತೆ ಇದ್ರಲ್ಲ, ಇನ್ನು ಮುಂದೆ ನನ್ನ ಜೊತೆ ನೆನೆಯ ಇರಲಿ ಅಂತ ಹೇಳ್ಬಿಟ್ಟು ನಾನು ಬಂದು ನಿಮ್ಮ ಹತ್ರ ಒಂದು 2-3 ಕಿತ ಪ್ರಯತ್ನ ಪಟ್ಟೆ. ಆದರೆ ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಬಗ್ಲಿಲ್ವಲ್ಲ, ಅದಕ್ಕೆ ನಂಗೆ ಶಾನೆ ಬೇಜಾರಾಗೋಗ್ಬಿಡ್ತು ನನಗೆ. ಅದಕ್ಕೆ ನನ್ನ ಸೊಸೆ ಅತ್ತೆ ನಿನ್ನೂ ಮಾವನ್ನ ಹೆಂಗನ ಮಾಡಿ ಒಂದು ಮಾಡ್ತೀನಿ, ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳಿದ್ಲು. ಅದಕ್ಕೆ ನನಗೂ ಆಸೆ ಆಯಿತು. ಸರಿ ಕಣಮ್ಮಿ ಆಯಿತು ಅಂತ ಹೇಳ್ದೆ. ಅದಕ್ಕೆ ಹಿಂಗೆ ಪಿನ್ನಿಕ್ಬಿಟ್ಟು ನಿಮ್ಮನ್ನು ಅವ್ರನ್ನೂ ದೂರ ಮಾಡಿಬಿಟ್ಟು ನಾನು ಬೇಕಂತಾನೆ ನಾನು ನಿಮ್ಮ ಹತ್ರಕ್ಕೆ ಬಂದು ಒಂದಾಗ್ಬಿಟ್ಟೆ ನಾನು. ಅಯ್ಯಯ್ಯೋ, ಅಲ್ಲಿ ನೋಡಕ್ಕ ಎಂತೆಂಥವ್ರು ಇರ್ತಾರೆ. ಅಲ್ಲಿ ನೋಡು, ಸಾವುಕಾರನು ಹೆಂಡ್ತಿನೂ ದೂರ ಮಾಡ್ಬಿಟ್ಟು ಇವಳು ಮದ್ಯಕ್ಕೆ ಸೇರ್ಕೊಂಡಿರೋದು ಮಿಟ್ಟುಗಳಾಡಿ. ಅಯ್ಯಯ್ಯಪ್ಪ, ದುಡ್ಡೈತೆ, ದುಡ್ಡು ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟೆ ಈ ಮನೆಯಾಳಿ ನಾಟಕ ಶುರು ಮಾಡ್ಕೊಂಡ್ಲು ಅಂತ ಅನ್ನಿಸ್ತದೆ. ಅಲ್ಲಿ ನೋಡು, ನನ್ನ ಗಂಡಂಗೆ ನನ್ನ ಮೇಲೆ ಪಿರುತಿ ಶಾನೆ ಅಂತ ಹೇಳಿದ್ದು, ಈಗ ಪಿರುತಿ ನೋಡು. ಅದಕ್ಕೆ ಹೇಳೋದು ಸುಳ್ಳು ಶಾನೆ ದಿನ ಉಳಿಯಕ್ಕಿಲ್ಲ ಅಂತ. ಅಪ್ಪ ಅಯ್ಯೋ ರೀ, ಬದಲಾಗಿದ್ಯಾ ಬಿಡು. ಹೆಂಗೋನು ಇಷ್ಟು ವರ್ಷ ಅವಳ ಜೊತೆ ಇದ್ದೆ, ಸಾಯ ಟೈಮಾಗನ ನಿನ್ನ ಜೊತೆಯಾಗಿದ್ಬಿಟ್ಟು ಏನೋ ಕಷ್ಟದಾಗಿದ್ದೀರಾ, ಸಹಾಯ ಮಾಡ್ಬಿಟ್ಟು ನಿಮ್ಮನ್ನ ಹೆಂಗೋ ಮ್ಯಾಲ್ಗಡಿ ಕೆತ್ತನ ಅಂತ ಹೇಳ್ಬಿಟ್ಟು ನಾನು ಭಾಳ ಪ್ರಯತ್ನ ಪಟ್ಟೆ. ಆದರೆ ನೀನು ಇಂಥ ಕಂತ್ರಿ ಕೆಲಸ ಮಾಡ್ತಾ ಇದ್ಯಾ, ಇಂಥ ಕಂತ್ರಿ ಬಾಯಿಗೆ ಬರ್ತದೆ ನೋಡಿ ಕೆಟ್ಟ ಮಾತುಗಳು. ಹಿಂಗೆಲ್ಲ ಮಾಡಿ ನನ್ನ ಮನೆ ಕರ್ಸ್ಕೊಂಡಿದ್ಯಾ ಅಂತ ಗೊತ್ತೇ ಇರಲಿಲ್ಲ ನನಗೆ. ಅವಳು ಎಷ್ಟೋ ವಾಸಿ ನಿನ್ನ ಜೊತೆ ಇದ್ದೀನಿ ಅಂತ ಗೊತ್ತಿದ್ರು ಎಲ್ಲೋ ಒಂದು ಹತ್ರ ನನ್ನ ಗಂಡ ಅಂತ ನಿಮ್ಮದೇ ಖುಷಿಯಾಗಿರ್ಲಿ ಬಿಡು, ಸುಮ್ಮನೆ ಯಾಕೆ ಬೇಕು ಅಂತ ಬಾಯಿ ಬಿಚ್ಕೊಂಡು ಸುಮ್ಮನೆ ಬಿದ್ದವಳೆ ಮನೆಯೊಳಗಡೆ. ಆದರೆ ನೀನು ಇಬ್ರಿಗೂ ಸರಿಯಾಗಿ ಫಿಟ್ಟಿಂಗ್ ಇಕ್ಬಿಟ್ಟು ನೀನು ಬ್ಯಾಳೆ ಬೇಯಿಸ್ಕೊಳಕ್ಕೆ ಆಟ ಆಡ್ತಿದೆಯಲ್ಲ, ಸೊಸೆನ ಕಳಿಸ್ಬಿಟ್ಟು ಲೆಕ್ಕ ಹಾಕು. ನಿನ್ನ ಜನ್ಮಗೆ ನಾಚಿಗೆ ಹೆಂಗ್ಸು. ಅದಕ್ಕೆ ನೀವು ಉದ್ಧಾರ ಆಯ್ತಿಲ್ಲ. ಹಾಳಾಗಿ ಹೋಯ್ತಿರೋದು ನೀವು. ಎಲ್ಲನ ಅದೇನಾಗೋಸಿ ನಿಯತ್ತನ್ನೋದೇನ ಇದ್ದಿದ್ರೆ ಇಷ್ಟೊತ್ತು ಯಾವತ್ತೋ ನೀನು ನಿನ್ನ ಮಗ ಉದ್ಧಾರ ಆಯ್ತಿದ್ರಿ. ನಿಮ್ಮಿಬ್ರಿಗೂ ನಿಯತ್ತನ್ನೋದು ಯಾವ ಮೂಲೆಗೂ ಇಲ್ಲ ನಿಮಗೆ. ರೀ ಬಿಡಿರಿ, ತೆಪ್ಪಾಯ್ತು ಬಿಡ್ರಿ. ಈಗ ರೀ ಹೊಡೆಯೋದೆಲ್ಲ ಹೊಡೆದಿದ್ದೀರಾ, ನಾನು ಏನು ಮಾಡಿದ್ದೀನಿ ಅಂತಲೂ ಗೊತ್ತು. ಮಾಡಿರೋದೆಲ್ಲ ನಿಮಗೋಸ್ಕರ ಅಲ್ವೇನ್ರಿ ನಾನು. ಈಗೇನು ವಾಪ ಎಲ್ಲ ಕಮ್ಮಿ ಆಯಿತು ತಾನೇ, ನಾನು ಸರಿಯಾಗಿ ಹೊಡೆದ್ರಿ ತಾನೇ. ಇವಾಗ ವಾಪ ಕಮ್ಮಿ ಆಗಿರಬೇಕು ತಾನೇ. ಈಗ ಬುಟ್ಟಾಕಿ ಇವಾಗ ಕರ್ಕೊಂಡೋಗ್ಬಿಟ್ಟು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಬೆಳ್ಳಿ ಸಾಮಾನು ಅಂತ ಕೊಡಿಸ್ರಿ. ಅಯ್ಯಪ್ಪ, ಏನೋ ಬೆಳ್ಳಿ ಸಾಮಾನು ಬೇಕಾ? ಬೆಳ್ಳಿ ಸಾಮಾನು ಇಷ್ಟಾದ್ರೂ ಮರ್ಯಾದೆ ಬಿಟ್ಬಿಟ್ಟು ತೆಪ್ಪಾಯ್ತು. ಹಿಂಗೆ ಆಗೈತೆ ಅಂತಲೂ ಹೇಳ್ದಿದ್ದಂಗೆ ಬೆಳ್ಳಿ ಸಾಮಾನು ಬೇಕು, ಬಂಗಾರ ಸಾಮಾನು ಬೇಕು ಅಂತ ಕೇಳ್ತಿಯಲ್ಲ. ನೀನು ಎಂಥ ಮನೆಯಾಳು ಹೆಂಗ್ಸು ಅಂತ ಹೇಳ್ಬಿಟ್ಟು ಇದ್ರಾಗ ಏನೇ ಗೊತ್ತಾಯ್ತೈತಿ. ಇವಾಗ ನಾನು ಹೆಂಡ್ತಿನೆಲ್ಲ ದೂರ ಮಾಡ್ಕೊಬಿಟ್ಟು ನೀನು ಹಿಂದೆ ಬಂದಲ್ಲ, ನಾನು ಆ ಕಡೆ ತಗೊಂಡು ನೋಡ್ಕೋಬೇಕು ಬಿಡು. ಅದ್ರಾಗೂ ನಿನ್ನ ಫ್ಯಾಮಿಲಿಯವ್ರ ಮಾತುಗಳು ನಂಬಿಟ್ನಲ್ಲ, ಇನ್ನೂ ತಗೊಂಡು ನೋಡ್ಕೋಬೇಕು ನಾನಂತೂ. ಲೋಪರ್ ಬಿದ್ದು ಸಾಯಿ. ಅಯ್ಯಯ್ಯೋ, ಇದೇನಮ್ಮಿ ಪ್ರೀತಿ ಗೀತಿ ಅಂತ ಹೇಳ್ತಾ ಇದ್ದೆ, ಸರಿಯಾಗಿ ವಾಂಚೋಗ್ಬಿಟ್ರು ಸಾವುಕಾರರು. ಯಪ್ಪ 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 ಯಪ್ಪ, ನಮ್ಮ ಗಂಡುಗಳು ಕೊಡಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಕಣವ. ಏನು ಬೀದಿನ ನಿಂತ್ಕೊಂಡು ವಾನಿಸ್ತಿರ್ಲಿಲ್ಲ ಸರಿಯಾಗಿ. ಏನೇ ಆಗಲಿ ಮಾಡಿದ್ದುಣ್ಣು ಮಾರಾಯ. ನೀನೇನು ಮಾಡ್ತೀಯೋ ಅದೇ ನಿನಗೂ ಬಂದು ಬಡಿತದೆ, ಸರಿನಾ? ನೀನು ಮಾಡಿದ್ದು ನಿನ್ಗೇನೇ ವಾಪಸ್ ಬಂದೈತಿ ಇವಾಗ. ಪಾಪ ಸಾವುಕಾರ ಅಂಡ್ರು ಭಾಳ ಒಳ್ಳೆಳು. ಅವಳ ಮನಸ್ಸು ಶಾನೆ ನೊಂದ್ಕೊಂಡಿರ್ತಾಳೆ ಅನ್ನಿಸ್ತದೆ. ಅದಕ್ಕೆ ನಿಂಗೆ ಇಂಥ ಗತಿ ಬಂದಿರೋದು. ಯಪ್ಪ, ನಾನು ಕೆಳಗೆ ಬಿದ್ದೀನಿ ಅಂತ ಹಾಡ್ಕೊತಾ ಇದ್ದೀರಾ? ನಾನೇನು ಮಾಡಿಲ್ಲ. ಮನೆಯಾಳಿ ನಿನಗೆ ಎಲ್ಲನೂ ಬೇಕಂತ ಏನೋ ತಂದಿಕ್ಕೆ ಮಾಡಿರ್ತಾಳೆ. ನಾನು ಇವರು ಚೆನ್ನಾಗಿರೋದು ಅವಳಿಗೆ ಹೊಸಿನೂ ಇಷ್ಟ ನಿನಗೆ ಇಲ್ಲ, ಅವಳಿಗೆ ಒಂಚೂರು ಇಷ್ಟ ಇಲ್ಲ. ಅದಕ್ಕೆ ನೀ ಹಿಂಗೆಲ್ಲ ಮಾಡವಳೆ. ಓ ಬಾಕ ಬಾ ಹೋಗನಿ, ಹೆಂಗನ ಮಾಡ್ಕೊಳ್ಳಿ. ತಾವಕ ತಮ್ಮರು ಏನು ಅಂತ ಹೇಳ್ಬಿಟ್ಟು ಊರಿಗೆಲ್ಲ ನನಗೆ ಗೊತ್ತಿಲ್ವೇನು? ಬರ್ರಿ ಹೋಗೋಣ. ಸುಳ್ಳೇಳಿ ಯಾವುದನ್ನು ಪಡ್ಕೋಬಾರ್ದು ಕಣಮ್ಮಿ. ಸುಳ್ಳೇಳಿ ಪಡ್ಕೊಂಡ್ರೆ ಯಾವುದು ಶಾನೆ ದಿನ ಉಳಿಯೋಕ್ಕಿಲ್ಲ. ಎಲ್ಲ 2 ದಿನ ಅಷ್ಟೇ ನೀನು, ಸರಿನಾ? ಶಾನೆ ದಿನ ಏನು ಉಳಿಯೋಕ್ಕಿಲ್ಲ. ಅದನ್ನ ಯಾವಾಗ ಅರ್ಥ ಮಾಡ್ಕತ್ತೀಯೋ ಏನು ಕತ್ತೀಯೋ ನೀನಂತೂ ಏನಾರ ಮಾಡ್ಕ.